ಅದರ ಉದ್ದೇಶ ಏನಾಗಿತ್ತು ಅಂದರೆ ಆಯಾ ದೇಶದಲ್ಲಿ ಯಾವ್ಯಾವ ಜನ ಹೆಂಗೆ ಭಾವನೆ ತಳೀತಾ ಇದ್ದಾರೆ, ಎಷ್ಟು ಧಾರ್ಮಿಕತೆ ಇರ್ತದೆ, ಕೆಲವರು ಎಷ್ಟು ವೈಜ್ಞಾನಿಕತೆ ಹೊಂದಿದ್ದಾರೆ, ಅನುಗುಣವಾಗಿ ಏನಂತ ಕೇಳಿದ್ರೆ ಆಯಾ ದೇಶದವರು ಒಂದೊಂದು. ನಮ್ಮ ದೇಶದಲ್ಲಿ ನಾವು ತುಳಸಿಯನ್ನು ಶುರು ಮಾಡಿಸಿದ್ವಿ. ನಾವು ಪ್ರತಿಯೊಬ್ಬರ ಮನೆ ಮುಂದೆ ಏನಂತ ಕೇಳಿದ್ರಿ, ತುಳಸಿ ಇರೋದ್ರಿಂದ ಸೊ ಅಲ್ಲಿ ಏನಾಯಿತು ಅಂತ ಕೇಳಿದರೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಆಕ್ಸಿಜನ್ ಏನಂತ ಕೇಳಿದ್ರೆ ವಾತಾವರಣಕ್ಕೆ ಬಿಡುಗಡೆ ಆಗ್ತದೆ. ಹೆಚ್ಚಾದಂಥ ವಾತಾವರಣದ ಒಂದು ಭಾಗ, ಅದಕ್ಕೆ ನಾವು ಓಝೋನ್ ಬರೆಯುವಾಕರ O3 ಅಂತ ಬರೀತಾ ಇದ್ವಿ, ಆಕ್ಸಿಜನ್ ಬರೆಯುವಾಕರ O2, ಆಕ್ಸಿಜನ್ ಅಣು ಬರೆಯುವಾಕರ O2 ಅಂತ ಬರೀತಾ ಇದ್ವಿ. ಅದೇ ಆಕ್ಸಿಜನ್ ಬರೀಬೇಕಾದ್ರೆ O ಅಂತ ಬರೀತಾ ಇದ್ವಿ. ಅಂದರೆ ಆ ಓಝೋನ್ದಲ್ಲಿ ಆಕ್ಸಿಜನ್ ಕಣಗಳು ಎಷ್ಟಿರ್ತಾ ಇದಾವೆ ಅಂತ ಕೇಳಿದ್ರೆ 3 ಇರ್ತಾ ಇದ್ದಾವೆ. ಅದು ಗಟ್ಟಿಯಾಗಿ ಮಾಡ್ಲಿಕ್ಕೆ ಏನಪ್ಪಾ ಅಂತ ಕೇಳಿದ್ರೆ ನಾವು ಇದನ್ನು ಅನಿವಾರ್ಯವಾಗಿ ನಾವು ಸಸ್ಯಗಳನ್ನು ನೆಡಬೇಕಾಗ್ತದೆ. ಇತ್ತೀಚಲಾಗಿ ನಾವು ಈ CFCಗಳು ಅಂತ ಬಂದಿದ್ದಾವೆ. ಈ ನಮಗೆ ಕಲ್ಪನೆ ಇರಲಿಕ್ಕಿಲ್ಲ CFC ಅಂದರೆ ಏನು ಅಂತ ಹೇಳಿ. ಆ CFCಗಳಂತ ಕೇಳಿದ್ರೆ ಅದು ಕಾರ್ಬನ್ ಯುಕ್ತ ಪದಾರ್ಥ, ಅದು ಅಥವಾ ಸಂಯುಕ್ತ ಅಂತ ಕರೀತಾ ಇದ್ದೀವಿ. ಈ ಸಂಯುಕ್ತ ಏನು ಮಾಡ್ತದೆ